ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ವಕ್ರ ರುಜು ಮಿಶ್ರ ಜಗ, ವಕ್ರ ರುಜು ಮಿಶ್ರ ಜಗ, ವದರ ಶೋಧನೆ ಧರ್ಮ, ವದರ ಶೋಧನೆ ಧರ್ಮ, ಪ್ರಾಕೃತ ಧ್ವನಿ ಮಿಶ್ರ, ಪ್ರಾಕೃತ ಧ್ವನಿ ಮಿಶ್ರ, ಅದರಡುಗೆ ರಾಗ, ಅದರಡುಗೆ ರಾಗ, ವ್ಯಾಕೃತದಿನ್ ಅವ್ಯಾಕೃತ, ವ್ಯಾಕೃತದಿನ್ ಅವ್ಯಾಕೃತ, ಆದಿ ಸತ್ವಕ್ಕೆ ನಿನ್ನ, ಆದಿ ಸತ್ವಕ್ಕೆ ನಿನ್ನ, ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ, ಜಾಗೃತಿಪ ಮತಿ ಧರ್ಮ ಮಂಕುತಿಮ್ಮ. ಸೊ ಹಿಂದಿನ ಮುಕ್ತಕದಲ್ಲಿ ಮಾಯೆ ಅನ್ನೋಂಥದ್ದನ್ನು ಹೇಳ್ತಾ, ಮಾಯೆ ಅನ್ನೋಂಥದ್ದು ಬ್ರಹ್ಮ ಅನ್ನೋ ಮೂಲ ವಸ್ತುವಿನಿಂದ ತಯಾರಾದಂತಹ ವಿವಿಧ ವಸ್ತುಗಳ ಒಂದು ಪ್ರಕಟಿತ ರೂಪ ಅನ್ನೋದನ್ನು ನೋಡಿದ್ವಿ. ಸೊ ಇದರಲ್ಲಿ ಯಾವ ರೀತಿಯ ಪ್ರಕಟಣೆ ಆಗ್ತಾ ಇದೆ ಅಂತ ನೋಡಿದಾಗ, ಕಳೆದ ಮುಕ್ತಕಗಳಲ್ಲಿ ನಾವು ನೋಡಿದಂತೆ ದ್ವಂದ್ವಗಳು ನಮಗೆ ಕಾಣಿಸ್ತವೆ ಅನ್ನೋದು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ವಕ್ರ ರುಜು, ರುಜು ಅಂದರೆ ಸ್ಟ್ರೈಟ್ ಲೈನ್, ವಕ್ರ ಅಂದರೆ ಕರ್ವ್ಡ್ ಲೈನ್. ಸೊ ವಕ್ರ ಅಂದರೆ ಸೊಟ್ಟಿಗಿರೋದು, ರುಜು ಅಂದರೆ ನೆಟ್ಟಿಗಿರೋದು. ಸೊ ನೆಟ್ಟಿಗಿರೋದು, ಸೊಟ್ಟಿಗಿರೋದು ಇವೆರಡೂ ಇದ್ದಾಗ ಅದರ ಮಿಶ್ರಣವೇ ಜಗ ಅಂತ. ಜಗತ್ತು ಅಂತಂದರೆ ಎಲ್ಲವೂ ಒಂದೇ ಥರದ್ದು, ಹೋಮೋಜಿನಿಯಸ್, ಎಲ್ಲ ಏಕರೂಪವಾಗಿರೋವಂಥದ್ದು ಆಗಿರೋಕ್ಕೆ ಸಾಧ್ಯ ಇಲ್ಲ. ವೈವಿಧ್ಯತೆ ಇರಲೇಬೇಕು, ಡೈವರ್ಸಿಟಿ, ಹೆಟಿರೋಜಿನಿಟಿ ಅಂತ ಹೇಳ್ತೀವಿ. ಒಂದೊಂದು ಥರ, ಒಂದೊಂದರಲ್ಲೂ ಯಾವುದೋ ಒಂದು ವಿಭಾಗವನ್ನು, ಒಂದು ವಿಚಾರವನ್ನು ತಗೊಂಡ್ರೆ ಆ ವಿಚಾರದಲ್ಲೇ ಅನೇಕ ಇರ್ತವೆ. ಸೊ ಆ ಬಹುತ್ವ ನಾನಾತ್ವಗಳೆಲ್ಲವೂ ಸೇರಿದಾಗ ಜಗತ್ತಾಗತ್ತೆ. ಅದರಲ್ಲಿ ಎರಡು ಎಕ್ಸ್ಟ್ರೀಮ್ಸ್ ಇರುತ್ತೆ, ಒಂದು ನೆಟ್ಟಿಗೆ ಹೋಗ್ತಾ ಇರುತ್ತೆ, ಒಂದು ಸೊಟ್ಟಿಗಿರುತ್ತೆ. ಸೊ ಸೊಟ್ಟಿಗಿರೋದು ನೆಟ್ಟಿಗಿರೋದು ಇದ್ದಾಗಲೇ ಜಗತ್ತು. ಅದು ಬರೀ ಲೈನಿಗೆ ಮಾತ್ರ ಅಲ್ಲ. ಒಂದು ಸ್ಟ್ರೈಟ್ ಲೈನ್ ನಾವು ಚಾಕ್ ಪೀಸಲ್ಲಿ ಬರೆದ್ರೆ ಅದು ನೆಟ್ಟಿಗಿದೆ ಸೊಟ್ಟಿಗಿದೆ ಅಂತ ಹೇಳ್ಬೋದು. ಇದು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಅನ್ವಯವಾಗುತ್ತೆ. ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸೊ ಹೀಗೆ ಈ ಎಲ್ಲದರ ಮಿಶ್ರಣ ಅನ್ನೋಂಥದ್ದು ಜಗತ್ತು. ಅದರ ಶೋಧನೆ ಅಂದರೆ ಅದರ ಅನ್ವೇಷಣೆ, ಸಂಶೋಧನೆ, ಈ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದರಲ್ಲೇ ಸಿಗಾಕೊಳ್ಳೋದಲ್ಲದೆ, ಒಳ್ಳೇದು ಯಾಕೆ ಕೆಟ್ಟದ್ದು ಯಾಕೆ, ಒಳ್ಳೆಯದರ ಹಿಂದೆ ಏನಿದೆ ಕೆಟ್ಟದರ ಹಿಂದೆ ಏನಿದೆ ಅನ್ನೋದನ್ನು ನಾವು ಹಂತ ಹಂತವಾಗಿ ಅರ್ಥ ಮಾಡ್ಕೊಳ್ತಾ ಹೋಗುವಂಥದ್ದು ಧರ್ಮ. ಆ ಒಂದು ಪ್ರಕ್ರಿಯೆ ಇದೆಯಲ್ಲ, ಎಲ್ಲವನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ, ಆ ಪ್ರಕ್ರಿಯೆಯನ್ನು ಧರ್ಮ ಅಂತ ಕರೆದ್ವಿ. ಸೊ ಪ್ರತಿಯೊಂದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ಒಂದು ರೀತಿಯಲ್ಲಿ ವರ್ತಿಸಿದ್ರು ಅಂತಂದರೆ ಆ ವರ್ತನೆಗೆ ಒಂದು ಕಾರಣ ಇರುತ್ತೆ. ನಮಗೆ ನೇರವಾಗಿ ಕಾಣಿಸ್ತಾ ಇರೋವಂಥ ವರ್ತನೆ ನಮಗೆ ದುಃಖವನ್ನು ಉಂಟು ಮಾಡಿರಬಹುದು. ಯಾಕೆ ಅವರು ಆ ರೀತಿ ನಡ್ಕೊಂಡ್ರು ಅನ್ನೋದನ್ನು ಶೋಧನೆ ಮಾಡಿದಾಗ, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ಬಹುಶಃ ನಮ್ಮ ದೃಷ್ಟಿಕೋನ ಬದಲಾಗಬಹುದು. ಅವ್ರು ಯಾಕೆ ಹಂಗೆ ನಡ್ಕೊಂಡ್ರು ಅನ್ನೋದು ನಮಗೆ ಅರ್ಥವಾಗ್ಬೋದು. ಆಗ ನಮಗೆ ಆದಂಥ ಬೇಸರ, ನಮಗೆ ಬಂದಿರೋ ಕೋಪ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಹಾಗೆ ಒಂದರ ಒಂದು ವ್ಯಕ್ತ ಸಂದರ್ಭಕ್ಕೆ ಕಾರಣಗಳು ಏನು ಅನ್ನೋದನ್ನು, ಅದರ ಹಿನ್ನೆಲೆ, ಅದರ ಹಿಂದಿರುವ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್, ಇದು ಆಗೋದಕ್ಕೆ ಏನೇನೆಲ್ಲ ಕಾರಣವಾಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥ ಪ್ರಕ್ರಿಯೆ ಇದೆಯಲ್ಲ, ಅದು ಧರ್ಮ ಅಂತ. ಅದು ಧರ್ಮ ಅಳವಡಿಸ್ಕೊಳ್ಬೇಕಾದ್ರೆ ಏನು ಕ್ರಮ, ಹೇಗೆ ಕ್ರಮ ಅಂತಂದರೆ, ಅದಕ್ಕೆ
ಪ್ರಾಕೃತ ಧ್ವನಿ ಮಿಶ್ರಣವನ್ನು ಡಿ ವಿ ಜಿಯವರು ಉದಾಹರಣೆಯಾಗಿ ಕೊಡ್ತಾರೆ. ಪ್ರಾಕೃತ ಅಂದರೆ ನ್ಯಾಚುರಲ್, ಅಂದರೆ ಇರೋವಂಥದ್ದು, ಅದನ್ನು ನಾವೇನು ಬದಲಾಯಿಸಿಲ್ಲ, ಹೇಗಿದೆಯೋ ಹಾಗಿದೆ ಅಂತ. ಪ್ರಾಕೃತ ಧ್ವನಿ ಅಂತಂದರೆ ಪ್ರಕೃತಿಯಲ್ಲಿ ಅನೇಕ ಪಕ್ಷಿಗಳು ಅನೇಕ ರೀತಿಯಲ್ಲಿ ಕೂಗ್ತವೆ, ಅನೇಕ ಪ್ರಾಣಿಗಳ ಧ್ವನಿ ಒಂದೊಂದು ಥರ ಇದೆ. ಆ್ಯಕ್ಚುಲಿ ಈ ಸಂಗೀತದ ಜ್ಞಾನ ಇರೋವಂಥವರು ಈ ಪಕ್ಷಿಗಳ ಹಾಡಿನಲ್ಲಿ ರಾಗದ ಮೂಲವನ್ನು ನೋಡ್ತಾರೆ. ಸಂಗೀತದ ಜ್ಞಾನ ನಮಗೆ ಹೆಚ್ಚಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಮಗೆ ಹೆಚ್ಚು ಗೊತ್ತಾಗೋದಿಲ್ಲ. ಆದರೆ ಈಗ ನವಿಲು ಕೂಗೋಂಥ ಧ್ವನಿ ಇದೆಯಲ್ಲ, ಆ ನವಿಲು ಕೂಗೋಂಥ ಸ್ವರ ಅದು ಸಂಗೀತದ ಒಂದು ಸ್ವರ. ಈಗ ಸಂಗೀತದಲ್ಲಿ ಉದಾಹರಣೆಗೆ ನಮಗೆ 7 ಸ್ವರಗಳಿದೆ ಅಂತ ನಮಗೆ ಗೊತ್ತು. ಸರಿ ಗ ಮ ಪ ದ ನಿ. ಅದ್ರ ಜೊತೆಗೆ ಒಂದೊಂದು, ಈಗ ಗ ಅನ್ನೋದಕ್ಕೆ 3 ಥರ ಗ, ರಿ ಅನ್ನೋದಕ್ಕೆ 2 ಥರ ರಿ. ಸೊ ಹೀಗೆ 2 ಇದೆಲ್ಲ ಬರುತ್ತೆ. ನಮ್ಮ ಪ್ರಕೃತಿಯಲ್ಲಿ ಮಯೂರ ಅಂದರೆ ನವಿಲಿನ ಗಾನ ಈ ಸರಿಗಮ ಪದ ನೀನಲ್ಲಿ ಒಂದು ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ, ಮಾ ಸ್ವರಕ್ಕೆ ಸರಿಯಾಗಿ ಸೇರಿಕೊಳ್ಳುತ್ತೆ. ಆನೆ ಕೂಗುವಂಥದ್ದು ಅದು ಒಂದು ಸ್ವರಕ್ಕೆ ಸರಿಯಾಗಿರುತ್ತೆ. ಆನೆಯ ಒಂದು ಗರ್ಜನೆ ಥರ ಇರುತ್ತಲ್ಲ, ಆನೆ ಶಬ್ದ ಮಾಡುತ್ತಲ್ಲ, ಅದು ಸರಿಗಮ ಪದ ನೀನಲ್ಲಿ ಒಂದಕ್ಕೆ ಸೇರಿಕೊಳ್ಳುತ್ತೆ. ಸೊ ಹೀಗೆ ಪ್ರಕೃತಿಯಲ್ಲಿ ಪ್ರಾಕೃತವಾದಂಥ ಒಂದು ಶಬ್ದಗಳೇನಿದೆಯೋ ಅದನ್ನು ನಾವು ಸರಿಯಾಗಿ ಆಯ್ಕೆ ಮಾಡಿ ಅದನ್ನು ಸಂಯೋಜಿಸಿದರೆ, ಒಂದರ ಪಕ್ಕ ಒಂದು ಸರಿಯಾಗಿ ಇಟ್ಟರೆ ಆಗ ನಮಗೆ ರಾಗ ಸಿಕ್ಕತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ, ಅಲ್ಲೇನೋ ಒಂದು ಪಕ್ಷಿ ಕೂಗ್ತಪ್ಪ, ಇಲ್ಲಿ ಯಾವುದೋ ಒಂದು ಹುಲಿ ಗರ್ಜನೆ ಮಾಡ್ತು, ಇನ್ಯಾರೋ ಇನ್ನೇನೋ ಧ್ವನಿ ಕೂಟ್ರು. ಒಂದು ಮಗು ಅಳುವ ಧ್ವನಿಯಲ್ಲೂ ಕೂಡ ರಾಗದ ಒಂದು ವಿಶೇಷತೆಯನ್ನು ಸಂಗೀತಜ್ಞರು ಕಾಣೋದಕ್ಕೆ ಸಾಧ್ಯ. ಸೊ ಹಾಗೆ ಪ್ರಾಕೃತವಾಗಿ ನಮ್ಮ ಸುತ್ತಮುತ್ತೂರು ಸಿಕ್ಕುವಂಥ ಧ್ವನಿಗಳನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿದರೆ ಅದೇ ರಾಗವಾಗುತ್ತೆ. ರಾಗಗಳಲ್ಲಿ ಅದೆಷ್ಟೋ ಸಾವಿರಾರು ರಾಗಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಬೋದು, ಜನ್ಯ ರಾಗಗಳು ಇತ್ಯಾದಿಗಳೆಲ್ಲ ಹೇಳ್ತಾರೆ. ಸೊ ಆ ರಾಗಗಳನ್ನು ಯಾವ ರೀತಿಯಲ್ಲಿ ವಿಂಗಡಿಸಿದಾರಪ್ಪ ಅಂತಂದರೆ, ಈ ಸರಿಗಮ ಪದನಿ ಅಂತ ಅನ್ನೋದನ್ನೇ ಸ ಪಕ್ಕ ರೀ ಇಟ್ಟು ಗಾನ್ ಬಿಟ್ಬಿಟ್ರೆ ಉಳಿದಿದ್ದೆಲ್ಲ ಇಟ್ಕೊಂಡ್ರೆ ಅದೇ ಒಂಥರ ರಾಗ. ಸರಿಗಪ ದಸ ಸಾದಪ ಗರಿಸ ಅಂತಂದರೆ ಅದೊಂಥರ ರಾಗ. ಸೊ ಹೀಗೆ ಒಂದೊಂದಕ್ಕೂ ತನ್ನದೇ ಆದಂಥ ಜೋಡಣೆ ಇರುತ್ತೆ. ಅದನ್ನು ಮಾಡ್ತಾ ಹೋದಾಗ ವೈವಿಧ್ಯತೆ ತಿರ್ಗಾ ಬಂತು. ಆದರೆ ಇದಕ್ಕೆಲ್ಲ ಮೂಲ ಎಲ್ಲಿಂದ? ಪ್ರಾಕೃತ ಧ್ವನಿ. ಸೊ ಹಾಗೆ ನಾವು ಜೀವನದಲ್ಲೂ ಕೂಡ ನಮಗೆ ಯಾವುದು ಕಾಣಿಸ್ತಾ ಇರುತ್ತೋ ವ್ಯಾಕೃತವಾದಂಥದ್ದು, ನಮಗೆ ಕಾಣಿಸೋವಂಥದ್ದು, ಆ ಕಾಣಿಸೋವಂಥದ್ದನ್ನು ನಾವು ಆರಿಸ್ಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಆಗ ಆ ಜೋಡಣೆ ನಮ್ಮನ್ನು ವ್ಯಾಕೃತದಿಂದ ಅವ್ಯಾಕೃತಕ್ಕೆ ಕರ್ಕೊಂಡು ಹೋಗುತ್ತಂತೆ. ಹೇಗೆ ಕೋಗಿಲೆಯ ಧ್ವನಿ ಮತ್ತು ನವಿಲಿನ ಧ್ವನಿ, ಆನೆಯ ಧ್ವನಿ ಇವೆಲ್ಲವೂ ಮೊದಲು ಅಲ್ಲೆಲ್ಲೆಲ್ಲೋ ಇತ್ತು, ಅದನ್ನು ಜೋಡಿಸಿದಾಗ ನಮಗೆ ಹೇಗೆ ರಾಗವಾಯಿತೋ, ಹೇಗೆ ರಾಗ ಅನ್ನೋದು ಗೋಚರವಾಯಿತೋ, ಹಾಗೆ ನಮ್ಗೆ ಅಲ್ಲಲ್ಲಿ ಎಲ್ಲ ಕಾಣುವಂಥ ವೈವಿಧ್ಯತೆಯಲ್ಲಿ ನಾವು ಒಂದು ಅರ್ಥವನ್ನು ಹುಡುಕ್ತಾ ಹೋದಾಗ ವ್ಯಾಕೃತದಿಂದ ಅವ್ಯಾಕೃತಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಈ ಅವ್ಯಾಕೃತ ಅಂತಂದ್ರೆ ಏನು? ಅದೇ ಆದಿ ಸತ್ವ. ವ್ಯಾಕೃತದಿಂದ ಅವ್ಯಾಕೃತ ಆದಿ ಸತ್ವಕ್ಕೆ ನಿನ್ನನ್ನು ಜಾಗೃತಗೊಳಿಸುತ್ತೆ ಅಂತ. ಸೊ ಹಾಗೆ ಆ ಥರದ ಜಾಗೃತಿಗೊಳಿಸ್ಕೊಳ್ಳೋವಂಥ ಕ್ರಿಯೆ ಇದೆಯಲ್ಲ, ಅದು ಧರ್ಮ. ಸೊ ನಾವು ನಮ್ಮ ಸುತ್ತಮುತ್ತಲಿರೋಂಥ ಪ್ರಕೃತಿಯಲ್ಲಿ ಈಗ ಇರೋಂಥ ವೈವಿಧ್ಯತೆಯನ್ನು ಅರ್ಥ ಮಾಡ್ಕೊಳ್ತಾ ಗೌರವಿಸ್ತಾ ಅದು ಮುಂದುವರಿಯೋ ರೀತಿಯಲ್ಲಿ ಮಾಡೋದು ಒಂದು, ಅದು ಹೇಗೆ ಒಂದಕ್ಕೊಂದು ಜೋಡಿಸಲ್ಪಟ್ಟಿದೆ ಅನ್ನೋಂಥ ಒಂದು ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದು. ಸೊ ಧರ್ಮ ಅಂತಂದರೆ ಪ್ರಾಕೃತವಾಗಿ ಏನಿದೆಯೋ ಅದು ಯಾವುದನ್ನು ನಾಶ ಮಾಡೋದಲ್ಲ. ಇವತ್ತಿನ ದಿವಸ ಮನುಷ್ಯ ತನ್ನ ಸ್ವಾರ್ಥದ ಅಭಿವೃದ್ಧಿ ಅನ್ನೋ ಒಂದು ಕುದುರೆ ನೇರ್ಬಿಟ್ಟು ಎಲ್ಲವೂ ತನ್ನದೇ, ಎಲ್ಲನೂ ನನಗೋಸ್ಕರನೇ ಇರೋದು ಅಂತ, ಅಲ್ಲಿ ಬೆಟ್ಟ ಕಡಿ, ಇಲ್ಲಿ ಮನೆ ಕಟ್ಕೋ, ಅಲ್ಲಿ ನದಿ ಇದ್ದರೆ ಆ ನದಿಯಿಂದ ನೀರು ತನಗೆ ಹೆಂಗೆ ಬೇಕೋ ಹಂಗೆ ಕಿತ್ಕೋ, ಇರೋ ಭೂಮಿಗೆಲ್ಲ ಏನೇನು ಬೇಕೋ ಹಾಕು, ಅಲ್ಲಿ ಯಾವುದೋ ಪ್ರಾಣಿ ಇದೆಯಾ ಅದನ್ನು ಕೊಲ್ಲು, ಇಲ್ಲಿ ಯಾವುದೋ ಪಕ್ಷಿ ಇದೆಯಾ ಅದನ್ನ ಹಿಡಿದು ಹಾಕು. ಸೊ ಹೀಗೆ ಮಾಡ್ತಾ ಇದ್ದಾನೆ. ಅದು ಧರ್ಮವಲ್ಲ. ವ್ಯಾಕೃತದಲ್ಲಿರುವಂಥ ಒಂದು ಅನ್ಯೋನ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ವ್ಯಾಕೃತದಿಂದ
ವ್ಯವಸ್ಥೆಯ ಕಡೆಗೆ ಅವ್ಯಾಕೃತವನ್ನು ನಾವು ಅರ್ಥ ಮಾಡ್ಕೊಳ್ತಾ ಆದಿ ಮೂಲಕ್ಕೆ ಹೋಗುವಂಥದ್ದು ಅದು ಧರ್ಮ. ಅದನ್ನು ಅರ್ಥ ಮಾಡ್ಕೊಳ್ತಾ ನಮ್ಮ ಮತಿ, ನಮ್ಮ ಬುದ್ಧಿ ಅದಕ್ಕೆ ಜಾಗೃತವಾಗುತ್ತೆ, ಅಂದರೆ ಅದರಲ್ಲಿ ಒಂದಾಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ನನ್ನನ್ನು ಒಂದಾಗಿಸುವಂತಹ ಯಾವ ಕ್ರಿಯೆ ಇದೆಯೋ ಅದು ಧರ್ಮ. ಪ್ರಕೃತಿಯನ್ನು ಹಾಳು ಮಾಡುವಂಥದ್ದು ಯಾವುದೇ ಆದರೂ ಅದು ಅಧರ್ಮ. ಸೊ ಹಾಗೆ ನಾವು ಧರ್ಮವನ್ನು ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು.